ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಲಕ್ಕಿ ಸೀರಿಯಲ್ ಅಡ್ಡ ಚಾನಲ್ಗೆ ಸ್ವಾಗತ. ಇವತ್ತಿನ ರಾಮಚಾರಿ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಜಯಸಿಂಹ ಚಾರುಲತನ ಹಣೆಗೆ ಗನ್ನಿಟ್ಟು ಶೂಟ್ ಮಾಡು ಜಯಸಿಂಹ, ಶೂಟ್ ಮಾಡು ಅಂತ ಮುಂದೆ ಹೋಗ್ತಿದ್ದಾಳೆ. ನಾನು ಬುದ್ಧಿವಂತ ಅಂದ್ಕೊಂಡಿದ್ದೆ, ಆದರೆ ನೀನು ಇಷ್ಟೊಂದು ದಡ್ಡ ಅಂತ ನನಗೆ ಗೊತ್ತಿರಲಿಲ್ಲ. ನೀನು ನನ್ನನ್ನು ಶೂಟ್ ಮಾಡಿಬಿಟ್ರೆ ನನ್ನನ್ನು ಮರೆತುಬಿಟ್ಟು ನಿನ್ನ ಮಗಳನ್ನ ಮದುವೆ ಆಗ್ಬಿಡ್ತಾನೆ ಅಂತ ಅಂದ್ಕೊಂಡ್ಬಿಟ್ಟಿದೀಯಾ? ಒಂದು ವೇಳೆ ಬಲವಂತವಾಗಿ ಮದುವೆ ಮಾಡಿದರೆ ಚೆನ್ನಾಗಿ ಸಂಸಾರ ಮಾಡ್ಕೋತಾರೆ ಅಂದ್ಕೊಂಡಿದೀಯಾ? ಈ ಜನ್ಮ ಬಿಟ್ಟು ಬೇರೆ ಜನ್ಮ ಎತ್ತಿದ್ರೂ ಕೂಡ ರಾಮಚಾರಿ ನನ್ನನ್ನು ಬಿಟ್ಟು ಬೇರೆ ಹೆಣ್ಣಿನ ಕಡೆ ಕಣ್ಣೆತ್ತು ಕೂಡ ನೋಡಲ್ಲ ನಮ್ಮ ರಾಮಚಾರಿ ಅಂತ ಗೊತ್ತಿದ ಮೇಲೂ ಹೀಗೆಲ್ಲ ಮಾಡ್ತಿದೀಯಾ ಅಂತ ಕೇಳ್ತಾಳೆ. ಚೆನ್ನಾಗಿ ಗೊತ್ತು ಅಂತ ಜಯಸಿಂಹ ಹೇಳ್ತಾನೆ. ರಾಮಚಾರಿ ಪ್ರಾಣ ಅವನ ಹತ್ರ ಇಲ್ಲ, ಅದು ನಿನ್ನ ಹತ್ರ ಇದೆ ಅಂತ ನನಗೆ ಗೊತ್ತು. ನಿನಗೇನಾದರೂ ಆದರೆ ರಾಮಚಾರಿ ಬದುಕಲ್ಲ ಅಂತಲೂ ಕೂಡ ನಂಗೆ ಗೊತ್ತಿದೆ. ಆದರೆ ಏನು ಮಾಡಲಿ, ಎಲ್ಲ ಗೊತ್ತಿದ್ರೂ ಅಸಹಾಯ ಪರಿಸ್ಥಿತಿಲಿ ನಾನಿದ್ದೀನಿ. ದುಡ್ಡಿದ್ರೆ ಏನು ಬೇಕಾದರೂ ಕೊಂಡ್ಕೋಬೋದು ಅನ್ನೋ ಭ್ರಮೆಯಲ್ಲಿ ನಾನಿದ್ದೆ. ದುಡ್ಡಿದ್ರೆ ಏನಿದ್ರೂ ತೊಗೋಬೋದು ಅಂತ ದುರಹಂಕಾರದಲ್ಲಿ ನಾನು ನನ್ನ ಮಗಳನ್ನ ಬೆಳೆಸ್ಬಿಟ್ಟೆ. ನನ್ನ ಮಗಳು ಇಷ್ಟೊಂದು ಹಠಮಾರಿ ಆಗೋಕ್ಕೆ ನಾನೇ ಕಾರಣ ಆಗಿಬಿಟ್ಟೆ ಚಾರು. ಈಗ ಇದೇ ಹಠದಿಂದ ನನ್ನ ಮಗಳ ಜೀವನ ಕೂಡ ಹಾಳಾಗ್ತಿದೆ. ಇದೇನಪ್ಪ ಇದು ಈ ಥರ ಮಾತಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಚಾರು, ಅವತ್ತು ನೀನು ನಮ್ಮ ಮನೆಗೆ ಬಂದು ನನ್ನ ಹೆಂಡ್ತಿನ ಮದುವೆ ಮಾಡ್ಕೊ ಅಂತ ಯಾರನ್ನೋ ಕರ್ಕೊಬಂದಿದ್ದೆ ನೋಡು, ಆವತ್ತೇ ನಾನು ಅನ್ನೋ ನನ್ನ ಅಹಂಕಾರ ಸತ್ತೋಯ್ತು. ಚಾರು, ನೀನು ತುಂಬ ಜಾಣೆ. ನನಗೆ ಹೊಡಿಲಿಲ್ಲ ಬಡಿಲಿಲ್ಲ, ಅವಮಾನದಿಂದ ನನ್ನನ್ನು ತಲೆ ತಗ್ಸಾಗಿ ಮಾಡಿಬಿಟ್ಟೆ. ಆಗಲೇ ನನಗೆ ಗೊತ್ತಾಯಿತು ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೀನಿ ಅಂತ. ಒಬ್ಬ ಮನುಷ್ಯನಾಗಿ ನಾನು ಯೋಚನೆ ಮಾಡಿದಾಗ ನಾನು ಏನು ತಪ್ಪು ಮಾಡ್ತಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿದೆ. ಒಬ್ಬ ತಂದೆಯಾಗಿ ಯೋಚನೆ ಮಾಡಿದಾಗ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತಿಳಿಸಿ ಬುದ್ಧಿ ಹೇಳೋಣ ಅಂದರೆ ಅವಳು ಯಾರ ಮಾತನ್ನೂ ಕೇಳ್ತಾ ಇಲ್ಲ. ನನಗೆ ರಾಮಚಾರಿ ಬೇಕು, ಇಲ್ಲಾಂದರೆ ನಾನು ಶೂಟ್ ಮಾಡ್ಕೋತೀನಿ ಅಂತ ಹೆದರಿಸ್ತಾಳೆ. ಚಾಕು ತಗೊಂಡು ಕುಯ್ಕೋತೀನಿ ಅಂತ ಹೆದರಿಸ್ತಾಳೆ. ಹಂಗಂತ ಹೇಳುವಾಗೆಲ್ಲ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ನಾನು ಯೋಚನೆ ಮಾಡಿದಾಗ ನನಗೆ ತುಂಬಾ ಭಯ ಆಗ್ತಿದೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನಿಮ್ಮ ಮುಂದೆ ಈ ಪರಿಸ್ಥಿತಿಲಿ ಬಂದು ನಿಂತಿದ್ದೀನಿ. ಒಬ್ಬ ಅಪ್ಪ ಸಾಮಾನ್ಯ ಮನುಷ್ಯನಾಗಿ ನನ್ನ ಮಗಳನ್ನ ಉಳಿಸ್ಕೋಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳು. ಈಗ ನಾನು ಕೇಳ್ತಿರೋದು ನನ್ನ ಮಗಳ ಜೀವ. ನನ್ನ ಮಗಳ ಜೀವನ ಉಳಿಸ್ಕೊಡಿ ಅಂತ ಕೇಳ್ತಾ ಇರ್ತಾನೆ ಜಯಸಿಂಹ. ನನ್ನ ಮಗಳ ಜೀವನ ಉಳಿಸ್ಕೊಡಿ ಅಂತ ಕೈ ಮುಗಿದು ಬೇಡ್ಕೋತಾ ಇರ್ತಾನೆ. ಆಗ ಚಾರು, ಈಗೆಲ್ಲ ಮಾಡಬೇಡಿ, ನೀವು ತುಂಬ ದೊಡ್ಡವರು ಚಾರು ಹೇಳ್ತಾ ಇರ್ತಾಳೆ. ಆಗ ಜಯಸಿಂಹ, ವಯಸ್ಸಿನಲ್ಲಿ ದೊಡ್ಡವನಾದರೆ ಸಾಲದಮ್ಮ, ಆದರೆ ಒಳ್ಳೆಯದು. ನನ್ನ ಮಗಳನ್ನ ಈ ಥರ ಬೆಳೆಸಿದ್ದೀನಿ ಅಂದರೆ ನಾನು ಮನುಷ್ಯನೇ ಅಲ್ಲ, ಪಾಪಿ ನಾನು ಅಂತ ಹೇಳಿ ಸಾಯಲು ಮುಂದಾಗ್ತಾನೆ. ಹಣೆಗೆ ಗನ್ನಿಟ್ಟು ಸಾಯಲು ಮುಂದಾಗ್ತಾನೆ. ಅದನ್ನು ನೋಡಿ ರಾಮಚಾರಿ ಗಾಬರಿಯಿಂದ ತನ್ನ ಕೈಯಿಂದ ಗನ್ ಕಸ್ಕೋತಾನೆ. ಏನು ಮಾಡ್ತಿದ್ದೀರಾ ಅಂತ ರಾಮಚಾರಿ ಕೇಳ್ತಾನೆ. ಇದನ್ನು ಬಿಟ್ಟರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಜಯಸಿಂಹ ಹೇಳ್ತಾನೆ. ಚಾರು, ನಾನು ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತು ಅಂತ ಚಾರು ಹೇಳ್ತಾಳೆ. ರಾಮಚಾರಿ, ಸೀತಾಲಕ್ಷ್ಮಿಗೆ ಫೋನ್ ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ರಾಮಚಾರಿ ಯಾಕೆ ಅಂತ ಕೇಳ್ತಾನೆ. ಸೀತಾಲಕ್ಷ್ಮಿಗೆ ಫೋನ್ ಮಾಡಿ ನಾನು ಮದುವೆ ಆಗ್ತಿದ್ದೀನಿ ಅಂತ ಹೇಳು ಅಂತ ಹೇಳ್ತಾಳೆ. ನಿನ್ನ ಜೊತೆ ನಾನು ಇರ್ತೀನಿ ಅಂತ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ರಾಮಚಾರಿ, ನಿನಗೇನಾರ ತಲೆ ಕೆಟ್ಟಿದ್ದೀನ್ರಿ ಅಂತ ಹೇಳ್ತಾಳೆ. ಅದಕ್ಕೇನಾರ ರಾಮಚಾರಿ ತಲೆ ಕೆಟ್ಟಿದ್ದೀನ್ರಿ ಅಂತ ಹೇಳ್ತಾನೆ. ಅದಕ್ಕೆ ರಾಮಚಾರಿ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ, ನನಗೆ ಬೆಲೆ ಕೊಡೋದಿದ್ರೆ ಫೋನ್ ಮಾಡಿ ಹೇಳು ಅಂತ ಹೇಳ್ತಾಳೆ. ಇತ್ತ ಸೀತಾಲಕ್ಷ್ಮಿ ಜೆಕೆ ಮನೆಯಲ್ಲಿ ಕೂತಿದ್ದಾಗ, ಮಾವ, ಏನೋ ಒಂಥರ ಖುಷಿ ಆಗ್ತಿದೆ, ಇವತ್ತೇನೋ ಒಂಥರ ಒಳ್ಳೇದಾಗುತ್ತೆ ಅನ್ನೋ ಥರ ಫೀಲ್ ಆಗ್ತಿದೆ, ಶುಭ ಸೂಚನೆ ಸಿಗ್ತಾ ಇರೋ ಥರ ಅನಿಸ್ತಿದೆ ಅಂತ ಹೇಳ್ತಾಳೆ ಸೀತಾಲಕ್ಷ್ಮಿ. ಆದರೆ ನಮ್ಮ ಬಾವಾಜಿನೂ ವಾಪಸ್ ಬಂದಿಲ್ಲ ಅಂತ ಅಲ್ಲೇನಾಯಿತು ಅಂತ ಕೂಡ ಹೇಳ್ತಾ ಇಲ್ಲ, ಯಾವ ವಿಚಾರನೂ ಗೊತ್ತಾಗ್ತಿಲ್ಲ, ಆದರೆ ನಿನಗೆ ಶುಭ ಸೂಚನೆ ಸಿಗ್ತಾ ಅಂತ ಹೇಳ್ತಿದ್ದಾನೆ. ಅಷ್ಟರಲ್ಲಿ ರಾಮಚಾರಿಯಿಂದ ಸೀತಾಲಕ್ಷ್ಮಿಗೆ ಒಂದು ಫೋನ್ ಬರುತ್ತೆ.
ಸೀತಾಲಕ್ಷ್ಮಿಗೆ ರಾಮಾಚಾರಿಯಿಂದ ಫೋನ್ ಬರುತ್ತೆ. ಅದಕ್ಕೆ ಖುಷಿನಲ್ಲಿ ರಾಮಾಚಾರಿದೆ ಫೋನ್ ಬರ್ತಿದೆ ಅಂತ ಹೇಳ್ತಾಳೆ. ಹಲೋ ರಾಮಾಚಾರಿ ಅಂತ ಹೇಳ್ತಾಳೆ. ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾನೆ ರಾಮಾಚಾರಿ. ಅದಕ್ಕೆ ಹೇಳು ರಾಮಾಚಾರಿ ಅಂತಾಳೆ ಸೀತಾಲಕ್ಷ್ಮಿ. ನೀನು ಏನು ಹೇಳ್ತೀಯ ಅಂತ ಕಾಯ್ತಾ ಇದ್ದೀನಿ ರಾಮಾಚಾರಿ ಅಂತ ಸೀತಾಲಕ್ಷ್ಮಿ ಹೇಳ್ತಾಳೆ. ನೀನೇನು ಹೇಳ್ತಾ ಇದೆಯೋ ಅದನ್ನು ಧೈರ್ಯವಾಗಿ ಹೇಳು ರಾಮಾಚಾರಿ ಅಂತ ಹೇಳ್ತಾ ಇದ್ದಾಳೆ. ಚಾರು ಮುಖನ ನೋಡ್ತಾನೆ. ಹೇಳು ರಾಮಾಚಾರಿ ಹೇಳು ಅಂತ ಚಾರುಲತಾ ಸನ್ನೆ ಮಾಡ್ತಾಳೆ. ಆದರೆ ನಾನು ಚಾರನ ಬಿಟ್ಟು ಬರೋಕ್ಕೆ ತಯಾರಿದ್ದೀನಿ ಅಂತ ಹೇಳ್ತಾನೆ ರಾಮಾಚಾರಿ. ನಾನು ಚಾರುಲತನ ಬಿಟ್ಟು ಮದುವೆ ಆಗೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾನೆ ರಾಮಾಚಾರಿ. ಪ್ಲೀಸ್ ನಂಗೆ ನಂಬೋಕ್ಕಾಗ್ತಿಲ್ಲ ರಾಮಾಚಾರಿ, ಇನ್ನೊಂದು ಸಲ ಹೇಳು ಪ್ಲೀಸ್ ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾಳೆ ಸೀತಾಲಕ್ಷ್ಮಿ. ರಾಮಾಚಾರಿ ಚಾರನ ಬಿಟ್ಟು ನಿನ್ನನ್ನು ಮದುವೆ ಆಗೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾನೆ. ರಾಮಾಚಾರಿ ನೀನು ಹೇಳ್ತಾ ಇರೋದು ನಿಜನಾ? ನಿನ್ನ ಹೇಳೋ ಮಾತನ್ನು ನನಗೆ ನಂಬೋಕ್ಕಾಗ್ತಾನೇ ಇಲ್ಲ. ನಮ್ಮಪ್ಪ ಬಂದು ಒಪ್ಪಿಸ್ಬಿಟ್ರಾ? ನೀನು ಒಪ್ಕೊಂಬಿಟ್ಟಿಯಾ? ಇಷ್ಟು ಬೇಗ ಒಪ್ಕೊಬಿಟ್ಟೆ ಅಂದರೆ ನನಗೆ ನಂಬೋಕ್ಕೆ ಆಗ್ತಿಲ್ಲ ರಾಮಾಚಾರಿ ಅಂತ ಹೇಳ್ತಾಳೆ. ಹೌದು, ಅದಕ್ಕೆ ಬೇರೆ ದಾರಿ ಇಲ್ಲ. ಅದಕ್ಕೆ ಅವಳು ಇರೋದು ಒಳ್ಳೆಯದೇ ಆಯಿತು. ನಮ್ಮ ಅಪ್ಪ ಅವಳನ್ನು ಸಾಯಿಸಿದ್ರೆ ನೀನು ಸಂತೋಷದಿಂದ ಇರೋದನ್ನು ನೋಡಿ ಅವಳು ಕಣ್ಣೀರು ಹಾಕೋದನ್ನು ನಾನು ಕಳ್ಕೊತಿದ್ದೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನೀಗ ಎಲ್ಲಿದೆಯಾ? ನಾನು ಈಗಲೇ ನಿನ್ನನ್ನು ನಾನು ನೋಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ನಾನು ನಿಮಗೆ ಒಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬರಬೇಕಾಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಸೀತಾಲಕ್ಷ್ಮಿ ಬರಬೇಕಾಗುತ್ತೆ ಅಂತ ಕೇಳಬೇಡ ರಾಮಾಚಾರಿ, ಬಾ ಅಂತ ಆರ್ಡರ್ ಮಾಡು, ನಿನಗೋಸ್ಕರ ಓಡೋಡಿ ಬರ್ತೀನಿ, ಈಗಲೇ ಬರ್ತೀನಿ ರಾಮಾಚಾರಿ ಅಂತ ಹೇಳ್ತಾಳೆ. ನಾನು ರಾಮಾಚಾರಿ ನನ್ನ ಮದುವೆ ಆಗ್ತೀನಿ ಅಂತ ಅದನ್ನು ಹೇಳಿ ಸಂತೋಷದಿಂದ ಕುಣಿದಾಡ್ತಾಳೆ. ಅದನ್ನು ಕೇಳಿ ಜೇಕೆ ನಿಜನಾ ಅಂತ ಕೇಳ್ತಾನೆ. ಹೌದು ಮಾವ, ಅದನ್ನು ಕೇಳಿದ್ದಕ್ಕೆ ಅಂತ ಕೇಳೋಕ್ಕೆ ಅಂತಲೇ ಕಾಲ್ ಮಾಡಿದ್ದ. ಅವನು ನನ್ನನ್ನು ಈಗಲೇ ಮೀಟ್ ಮಾಡಬೇಕಂತೆ. ನಾನು ಈಗಲೇ ಹೋಗಿ ರೆಡಿ ಆಗ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ಅದಕ್ಕೆ ಅಲ್ಲ ರಾಮಾಚಾರಿ ಮದುವೆಗೆ ಹೇಗೆ ಒಪ್ಕೊಂಡ? ಈ ವಿಷಯನ ನಂಬಿಕೆ ಆಗ್ತಿಲ್ವಲ್ಲ ಅಂತ ಹೇಳ್ಕೊತಾನೆ. ಈ ಕಡೆ ರಾಮಾಚಾರಿ ಚಾರುಲತೆಗೆ ಸೀತಾಲಕ್ಷ್ಮಿಗೆ ಏಕೆ ಇಲ್ಲಿಗೆ ಬರೋಕ್ಕೆ ಹೇಳಿದೆ ಅಂತ ಹೇಳ್ತಾನೆ. ನಿಮಗೆ ತಲೆ ಕೆಟ್ಟಿದೆಯೇನ್ರಿ ಅಂತಾನೆ ರಾಮಾಚಾರಿ. ಆದರೆ ತಲೆ ಕೆಟ್ಟರೂ ಪರವಾಗಿಲ್ಲ ರಾಮಾಚಾರಿ, ಮನಸ್ಸು ಕೆಡಬಾರ್ದು. ಇವಾಗ ಒಡೆದಿರುವ ಮನಸ್ಸು ಸರಿ ಮಾಡಬೇಕು ಅಂದರೆ ಈ ಥರ ಗಟ್ಟಿ ನಿರ್ಧಾರ ತಗೋಬೇಕು. ಬೇರೆ ದಾರಿ ಇಲ್ಲ ರಾಮಾಚಾರಿ. ಏನು ಮಾಡೋಕ್ಕೆ ಹೊರಟಿದ್ದೀರಾ? ನನಗೆ ನೀವು ಮಾತಾಡ್ತಿರೋದು ಏನು ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಾನೆ ರಾಮಾಚಾರಿ. ಅದಕ್ಕೆ ಚಾರು ಆದಷ್ಟು ಬೇಗ ಅರ್ಥ ಆಗುತ್ತೆ ರಾಮಾಚಾರಿ ಅಂತ ಹೇಳ್ತಾಳೆ. ಚಾರು ಅದಕ್ಕೆ ಅತ್ತಿಗೆಗೆ ಹುಳಿ ತಿನ್ನಬೇಕು ಅಂದ್ಕೊಂಡಿರ್ತಾರಲ್ಲ, ಅದಕ್ಕೆ ಹುಣಸೆ ತೊಕ್ಕು ಅದು ಇದು ಎಲ್ಲನೂ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಜಾನಕಿ. ಆ ಕಡೆ ಸೀತಾಲಕ್ಷ್ಮಿ ಜಯಸಿಂಹನ ಹತ್ರ ಬಂದು, ಡ್ಯಾಡಿ ಎಷ್ಟೊಂದು ಖುಷಿ ಆಗ್ತಿದೆ ಡ್ಯಾಡಿ, ರಾಮಾಚಾರಿ ಎಲ್ಲಿ ಡ್ಯಾಡಿ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಕಡೆ ನೋಡ್ತಾನೆ. ರಾಮಾಚಾರಿ ಹತ್ರ ಓಡಿ ಬಂದ ಸೀತಾಲಕ್ಷ್ಮಿ ತಗೊಳಕ್ಕೆ ಹೋಗ್ತಾಳೆ. ಅವನು ಸ್ವಲ್ಪ ಕೈಯಿಂದ ದೂಕ್ತಾನೆ. ಆಮೇಲೆ ಈ ಕಡೆ ಜೈಲಿಂದ ಚಾರು ತಾಯಿ ಬಂದಿರ್ತಾಳೆ. ಆಮೇಲೆ ರಾಮಾಚಾರಿ ತಮ್ಮನ ಹೆಂಡ್ತಿ ಕೃಷ್ಣನ ಹೆಂಡ್ತಿ ಬರ್ತಾಳೆ. ಆವಾಗ ನಮಸ್ತೆ ಮೇಡಮ್, ನಾನು ಯಾರು ಅಂತ ಗೊತ್ತಾಯ್ತಾ ಅಂತ ಕೇಳ್ತಾಳೆ. ಆಮೇಲೆ ಯಾಕೆ ರುಕ್ಮಿಣಿ ಈಗ ಮಾತಾಡ್ತಿದ್ದೀಯಾ, ನೀನು ಯಾರು ಅಂತ ನನಗೆ ಗೊತ್ತಿಲ್ವಾ ಅಂತ ಚಾರು ಅಮ್ಮ ಹೇಳ್ತಾಳೆ. ಮರ್ತಿರ್ತೀರೇನೋ ಅಂತ ಕೇಳಿದೆ ಅಂತ ಹೇಳ್ತಾಳೆ ರುಕ್ಮಿಣಿ. ನಿಮ್ಮನ್ನು ಜೈಲಿಂದ ಕರ್ಕೊಬಂದಿರೋ ಉದ್ದೇಶ ಚಾರುನೂ ದೂರ ಮಾಡಲಿ, ಅವ್ರ ಮೇಲಿರೋ ಸೇಡನ್ನ ತೀರಿಸ್ಕೋಬೇಕಿತ್ತು, ಅದಕ್ಕೋಸ್ಕರ ನಿಮಗೆ ಕರ್ಕೊಬಂದಿದ್ದೀನಿ. ಇಲ್ಲ ಕಿಟ್ಟಿ ಪಾರ್ಟಿ ಮಾಡೋಕ್ಕೇನಾದರೂ ಕರ್ಕೊಬಂದಿದ್ದೀನಿ ಅಂದ್ಕೊಬಿಟ್ಟಿದ್ದೀರಾ ಅಂತ ಹೇಳ್ತಾಳೆ. ಆಮೇಲೆ ಗೊತ್ತು ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿನ ಸಾಯಿಸಿ ಚಾರುನ ದೂರ ಮಾಡಿ ಅವಳು ದುಃಖದಲ್ಲಿರೋದನ್ನು ನಾನು ನೋಡಬೇಕು ಅಂತ ಆಸೆ ಪಡ್ತಾಯಿದ್ದೀನಿ ಅಂತ ಹೇಳ್ತಾಳೆ ರುಕ್ಮಿಣಿ. ಆಮೇಲೆ ಅಲ್ಲಿಗೆ ಈ ಕಡೆ
ರಾಮಾಚಾರಿ ಹತ್ರ ಸೀತಾಲಕ್ಷ್ಮಿ ಬಂದು ಐ ಲವ್ ಯು ರಾಮಾಚಾರಿ ಅಂತ ಹೇಳ್ತಾಳೆ. ಆಗ ನಾನು ನಿಮ್ಮನ್ನು ಮದುವೆ ಆಗಬೇಕು, ನನ್ನನ್ನು ತಕ್ಕೋಬೇಕು ಅಂತ ಅಂದರೆ ಒಬ್ಬರು ಪರ್ಮಿಷನ್ ಬೇಕು ಅಂತ ಕೇಳ್ತಾನೆ ರಾಮಾಚಾರಿ. ಯಾರ್ದು ರಾಮಾಚಾರಿ ಅಂತ ಸೀತಾಲಕ್ಷ್ಮಿ ಕೇಳ್ತಾಳೆ. ಆಗ ರಾಮಾಚಾರಿ ಆ ಕಡೆ ತಿರುಗಿ ನೋಡ್ತಾನೆ. ಆಗ ಆ ಕಡೆಯಿಂದ ಚಾರು ಬರ್ತಾ ಇರ್ತಾಳೆ. ಅದನ್ನು ನೋಡಿ ಶಾಕ್ ಆಗ್ತಾಳೆ. ಇವತ್ತಿನ ಸಂಚಿಕೆ ಇಷ್ಟೇ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.